ಕೆಲವು ಎಲೆಗಳಲ್ಲಿ ಹಸಿರು ಮತ್ತು ಬೇರೆ ಬಣ್ಣ ಅಂದ್ರೆ ಹಸಿರು ಅಲ್ಲದ ಭಾಗಗಳನ್ನ ಯಾವತ್ತಾದ್ರೂ ನೋಡಿದೀರಾ? ಅದು ನೋಡೋಕೆ ಸುಂದರವಾಗಿ ಕಾಣ್ಲಿ ಅಂತಾನಾ ಅಥವಾ ಅದ್ರ ಹಿಂದೆ ಏನಾದ್ರೂ ದೊಡ್ಡ ಜೈವಿಕ ರಹಸ್ಯ ಅಡಗಿದ್ಯಾ? ಬನ್ನಿ ಇವತ್ತು ಈ ಎರಡು ಬಣ್ಣದ ಎಲೆಯ ಹಿಂದಿನ ಒಗಟನ್ನ ಬಿಡಿಸೋಣ. ಹಾಗಿದ್ರೆ ನಮ್ಮ ಇವತ್ತಿನ ತನಿಖೆಯ ಮುಖ್ಯ ಪ್ರಶ್ನೆನೇ ಇದು. ಎಲೆಯ ಪ್ರತಿಯೊಂದು ಭಾಗನೂ ಗಿಡಕ್ಕೆ ಆಹಾರ ಕೊಡುತ್ತಾ ಅಥವಾ ಕೇವಲ ಒಂದೇ ಭಾಗ ಇಡೀ ಗಿಡದ ಜವಾಬ್ದಾರಿ ಹೊತ್ತಿದೆಯಾ? ಬನ್ನಿ ಉತ್ತರ ಏನುಂಟೆ ನೋಡೋಣ. ಈ ಮಿಸ್ಟರಿನ ಸಾಲ್ವ್ ಮಾಡೋಕೆ ನಮ್ಮತ್ರ ಒಂದು ದೊಡ್ಡ ಕ್ಲೂ ಇದೆ. ಅದೇನಪ್ಪಾ ಅಂದ್ರೆ ಗಿಡಗಳಿಗೆ ಹಸಿರು ಬಣ್ಣ ಕೊಡೋ ಒಂದು ವಸ್ತು, ಅದೇ ಕ್ಲೋರೋಫಿಲ್. ಸರಳವಾಗಿ ಹೇಳೋದಾದ್ರೆ ಕ್ಲೋರೋಫಿಲ್ ಅನ್ನೋದು ಪ್ರಕೃತಿಯ ಒಂದು ಸಣ್ಣ ಅದ್ಭುತ. ಇದು ಸುಮ್ಮನೆ ಗಿಡಕ್ಕೆ ಹಸಿರು ಬಣ್ಣ ಕೊಡೋದಷ್ಟೇ ಅಲ್ಲ, ಸೂರ್ಯನ ಬೆಳಕನ್ನ ಹಿಡಿದು ಅದನ್ನ ಗಿಡದ ಶಕ್ತಿಯಾಗಿ ಪರಿವರ್ತಿಸುವ ಒಂದು ಮಾಸ್ಟರ್ ಸ್ಟ್ರೋಕ್. ಅರೆ, ಇದನ್ನ ಹೀಗೂ ಯೋಚನೆ ಮಾಡ್ಬೋದು. ಕ್ಲೋರೋಫಿಲ್ ಅಂದ್ರೆ ಗಿಡದ ಸೋಲಾರ್ ಪ್ಯಾನೆಲ್ ಅಥವಾ ಇಡೀ ಗಿಡಕ್ಕೆ ಚಾಲನೆ ನೀಡೋ ಒಂದು ಪುಟ್ಟ ಗ್ರೀನ್ ಇಂಜಿನ್ ಇದ್ಹಾಗೆ. ಸರಿ, ಹಾಗಿದ್ರೆ ಈ ಗ್ರೀನ್ ಇಂಜಿನ್ ಕೆಲ್ಸ ಮಾಡೋದು ಹೇಗೆ? ಫಸ್ಟ್, ಇದು ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ. ಆ ಶಕ್ತಿಯನ್ನ ಬಳಸಿ ಗಾಳಿಯಲ್ಲಿಯೋ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರಿನಿಂದ ಬಂದ ನೀರನ್ನ ಗ್ಲೂಕೋಸ್ ಅಂದ್ರೆ ಸಸ್ಯದ ಆಹಾರವಾಗಿ ಪರಿವರ್ತಿಸುತ್ತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ನಾವೆಲ್ಲ ಉಸಿರಾಡೋಕೆ ಬೇಕಾದ ಆಮ್ಲಜನಕವನ್ನು ಸಹ ಬಿಡುಗಡೆ ಮಾಡುತ್ತೆ. ಓಕೆ, ಕ್ಲೋರೋಫಿಲ್ ಒಂದು ಇಂಜಿನ್ ಅಂತ ಗೊತ್ತಾಯ್ತು. ಆದ್ರೆ ಆ ಇಂಜಿನ್ ಓಡ್ತಿದೆ ಅನ್ನೋಕೆ ಪ್ರೂಫ್ ಏನು? ಬನ್ನಿ ನಮ್ಮ ಒಗಟಿನ ಮುಂದಿನ ಭಾಗಕ್ಕೆ ಹೋಗೋಣ. ದ್ಯುತಿಸಂಶ್ಲೇಷಣೆ ನಡೆದಿದೆ ಅಂತ ಸಾಬೀತು ಮಾಡೋದ್ಹೇಗೆ? ನೋಡಿ, ದ್ಯುತಿಸಂಶ್ಲೇಷಣೆಯಿಂದ ಗಿಡ ತನಗೆ ಬೇಕಾದಷ್ಟು ಆಹಾರವನ್ನ ಬಳಸ್ಕೊಳ್ಳುತ್ತೆ. ಮಿಕ್ಕಿದ್ದನ್ನ ಎಮರ್ಜೆನ್ಸಿಗೆ ಅಂತ ಶೇಖರಿಸಿಡುತ್ತೆ. ಈ ಶೇಖರಿಸಿದ ಆಹಾರವನ್ನೇ ನಾವು ಪಿಷ್ಟ ಅಂತ ಕರೆಯೋದು. ಸೊ ಒಂದು ಎಲೆಯಲ್ಲಿ ಪಿಷ್ಟ ಇದ್ರೆ ಅದರರ್ಥ ಅಲ್ಲಿ ದ್ಯುತಿಸಂಶ್ಲೇಷಣೆ ಖಂಡಿತ ನಡೆದಿದೆ ಅಂತ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಪಿಷ್ಟ ಅನ್ನೋದು ಸಾವಿರಾರು ಗ್ಲೂಕೋಸ್ ಅಣುಗಳು ಸೇರಿ ಆದ ಒಂದು ಉದ್ದನೆಯ ಸರಪಳಿ. ಇದ್ರಲ್ಲಿರೋ ಒಂದು ಮುಖ್ಯವಾದ ಭಾಗಕ್ಕೆ ಅಮೈಲೋಸ್ ಅಂತ ಹೆಸರು. ಈ ಅಮೈಲೋಸ್ ಅನ್ನೋ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಮ್ಮ ಮುಂದಿನ ಸ್ಟೆಪ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಎಲೆ ಒಳಗೆ ಕಣ್ಣಿಗೆ ಕಾಣಿಸ್ದೇ ಅಡಗಿರುವ ಈ ಪಿಷ್ಟವನ್ನ ಪತ್ತೆ ಮಾಡೋದ್ ಹೇಗೆ? ಅದಕ್ಕೆ ನಮ್ಮತ್ರ ಒಬ್ಬ ಸ್ಪೆಷಲ್ ಕೆಮಿಕಲ್ ಡಿಟೆಕ್ಟಿವ್ ಇದ್ದಾನೆ. ಅದೇ ಅಯೋಡಿನ್ ಪರೀಕ್ಷೆ. ಈ ಟೆಸ್ಟ್ ಒಂದು ಸಿಂಪಲ್ ಬಣ್ಣ ಬದಲಾವಣೆಯ ಮೂಲಕ ಪಿಷ್ಟ ಇದ್ಯೋ ಇಲ್ವೋ ಅಂತ ಪಕ್ಕಾ ಹೇಳುತ್ತೆ. ನಮ್ಮ ಇವತ್ತಿನ ರಹಸ್ಯವನ್ನ ಇದೇ ಟೆಸ್ಟ್ ಬಯಲು ಮಾಡ್ಲಿದೆ. ಈಗ ನೋಡಿ, ಈ ಪರೀಕ್ಷೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಇದೆ. ನಾವಾಗ್ಲೇ ಮಾತಾಡಿದ್ವಲ್ಲ, ಅಮೈಲೋಸ್, ಅದ್ರ ರಚನೆ ಒಂದು ಸ್ಪ್ರಿಂಗ್ ತರ, ಅಂದ್ರೆ ಸುರುಳಿಯಾಕಾರದಲ್ಲಿರತ್ತೆ. ಈ ಸುರುಳಿಯ ಒಳಗೆ ಅಯೋಡಿನ್ ಅಣುಗಳು ಹೋಗಿ ಸಿಕ್ಕಿಹಾಕೊಳ್ತವೆ. ನೋಡಿ, ಅಯೋಡಿನ್ ದ್ರಾವಣ ಹಾಕಿದಾಗ ಪಿಷ್ಟ ಇದ್ರೆ ಆ ಅಮೈಲೋಸ್ ಸ್ಪ್ರಿಂಗ್ಗಳು ಅಯೋಡಿನನ್ನು ಹಿಡಿದಿಟ್ಕೊಂಡು ಗಾಢ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಒಂದು ವೇಳೆ ಪಿಷ್ಟ ಇಲ್ದಿದ್ರೆ ಏನಾಗುತ್ತೆ? ಅಯೋಡಿನ್ ಸಿಕ್ಕಾಕೊಳ್ಳಲು ಜಾಗನೇ ಇರೋದಿಲ್ಲ. ಹಾಗಾಗಿ ದ್ರಾವಣದ ಬಣ್ಣ ಬದಲಾಗದೆ ಕಿತ್ತಳೆ ಕಂದು ಬಣ್ಣದಲ್ಲೇ ಉಳಿದುಬಿಡುತ್ತೆ. ಬನ್ನಿ ಈಗ ನೇರವಾಗಿ ಪ್ರಯೋಗಕ್ಕೆ ಇಳಿಯೋಣ. ಎರಡು ಬಣ್ಣದ ಎಲೆಯನ್ನ ಬಳಸಿ ಈ ಸತ್ಯವನ್ನ ಹೇಗೆ ಪರೀಕ್ಷೆ ಮಾಡೋದು ಅಂತ ನೋಡೋಣ. ಮೊದಲನೇ ಹಂತ, ಆ ಗಿಡವನ್ನ ಒಂದು 3 ದಿನ ಕತ್ಲೆ ಕೋಣೆಯಲ್ಲಿ ಇಡಬೇಕು. ಯಾಕಂದ್ರೆ ಅದರಲ್ಲಿರೋ ಹಳೆ ಸ್ಟಾಕ್ ಅಂದ್ರೆ ಪಿಷ್ಟವೆಲ್ಲ ಖಾಲಿಯಾಗ್ಲಿ ಅಂತ. ಆಮೇಲೆ ಅದನ್ನ ಒಂದು 6 ಗಂಟೆ ಸೂರ್ಯನ ಬೆಳಕಿನಲ್ಲಿ ಇಟ್ಟು ಹೊಸದಾಗಿ ಆಹಾರ ತಯಾರಿಸಲು ಬಿಡಬೇಕು. ಕೊನೆಗೆ ಅದರಿಂದ ಒಂದು ಎಲೆ ಕಿತ್ತು ಅದರ ಹಸಿರು ಭಾಗ ಎಲ್ಲೆಲ್ಲಿದೆ ಅಂತ ಪೇಪರ್ ಮೇಲೆ ಒಂದು ಡ್ರಾಯಿಂಗ್ ಮಾಡ್ಕೊಳ್ಬೇಕು. ಮುಂದೆ ಆ ಎಲೆಯನ್ನು ಕುದಿಯೋ ಬಿಸಿ ನೀರಲ್ಲಿ ಅದ್ದಿ ತೆಗಿಬೇಕು. ಇದರಿಂದ ಎಲೆಯಲ್ಲಿ ನಡೀತಾ ಇರೋ ಎಲ್ಲಾ ಪ್ರಕ್ರಿಯೆಗಳು ನಿಂತುಹೋಗುತ್ತೆ. ಆಮೇಲೆ ಅತಿ ಮುಖ್ಯವಾದ ಹಂತ, ಎಲೆಯನ್ನು ಆಲ್ಕೋಹಾಲಲ್ಲಿ ಕುದಿಸೋದು. ಇದು ಎಲೆಯಲ್ಲಿರೋ ಹಸಿರು ಬಣ್ಣದ ಕ್ಲೋರೋಫಿಲನ್ನು ಪೂರ್ತಿಯಾಗಿ ತೆಗೆದುಹಾಕುತ್ತೆ. ಆಗ ನಮ್ಗೆ ಪಿಷ್ಟದ ರಿಸಲ್ಟ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ನೋಡಿ, ಎಲೆಯ ಹಸಿರು ಬಣ್ಣದ ಮುಖವಾಡ ಪೂರ್ತಿ ಕಳಚಿದೆ. ನಮ್ಮ ಕೆಮಿಕಲ್ ಡಿಟೆಕ್ಟಿವ್ ಅಂದ್ರೆ ಅಯೋಡಿನ್ ಈಗ ಯಾವ ಸತ್ಯವನ್ನ ಹೊರಗೆ ತರಲಿದೆ? ವಾವ್, ರಿಸಲ್ಟ್ ಇಲ್ಲಿದೆ ನೋಡಿ. ಎಡಗಡೆ ಚಿತ್ರದಲ್ಲಿ ನಾವು ಗುರುತು ಹಾಕಿಕೊಂಡಿದ್ದ ಹಸಿರು ಜಾಗಗಳಿವೆ. ಬಲಭಾಗದ ಚಿತ್ರದಲ್ಲಿ ಅಯೋಡಿನ್ ಪರೀಕ್ಷೆಯ ನಂತರ ಕೇವಲ ಆ ಹಸಿರು ಇದ್ದ ಜಾಗಗಳು ಮಾತ್ರ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿವೆ. ಬಿಳಿ ಭಾಗಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹಾಗಿದ್ರೆ ಈ ಪ್ರಯೋಗದ ತೀರ್ಪು ತುಂಬಾ ಸ್ಪಷ್ಟ. ಯಾವ ಭಾಗಗಳಲ್ಲಿ ಕ್ಲೋರೋಫಿಲ್ ಇತ್ತೋ ಆ ಭಾಗಗಳಲ್ಲಿ ಮಾತ್ರ ಪಿಷ್ಟ ಅಂದ್ರೆ ಆಹಾರ ತಯಾರಾಗಿತ್ತು. ಸೊ ನಮ್ಮ ಮೂಲ ಪ್ರಶ್ನೆಗೆ ಉತ್ತರ ಸಿಕ್ಕೇಬಿಟ್ಟು. ಕ್ಲೋರೋಫಿಲ್ ಇಲ್ಲ ಅಂದ್ರೆ ಪಿಷ್ಟನೂ ಇಲ್ಲ. ಅಂದ್ರೆ
ಎಲೆಯ ಎರಡೂ ಭಾಗಗಳು ಆಹಾರ ತಯಾರಿಸುವುದಿಲ್ಲ. ಕೇವಲ ಕ್ಲೋರೋಫಿಲ್ ಇರುವ ಹಸಿರು ಭಾಗಗಳು ಮಾತ್ರ ಗಿಡಕ್ಕೆ ಶಕ್ತಿ ಕೊಡೋ ಫುಡ್ ಫ್ಯಾಕ್ಟರಿಗಳು. ಈ ಸಣ್ಣ ಪ್ರಯೋಗದ ಮಹತ್ವ ತುಂಬಾನೇ ದೊಡ್ಡದು. ಇದು ಕೇವಲ ಕ್ಲೋರೋಫಿಲ್ ಎಷ್ಟು ಮುಖ್ಯ ಅಂತ ತೋರ್ಸೋದಷ್ಟೇ ಅಲ್ಲ, ಭೂಮಿಯ ಮೇಲಿನ ಎಲ್ಲ ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಎಂಬುದಕ್ಕೆ ಸಾಕ್ಷಿ. ಇದೇ ಪ್ರಕ್ರಿಯೆ ಭೂಮಿಯ ಮೇಲಿನ ಬಹುತೇಕ ಜೀವಿಗಳ ಅಸ್ತಿತ್ವಕ್ಕೆ ಅಡಿಪಾಯ. ಒಂದು ರಹಸ್ಯವನ್ನಂತೂ ಭೇದಿಸಿದ್ದೇವೆ, ಆದ್ರೆ ಇದು ಇನ್ನೊಂದು ಕುತೂಹಲಕಾರಿ ಪ್ರಶ್ನೆಗೆ ದಾರಿ ಮಾಡಿಕೊಟ್ಟಿದೆ. ಎಲೆಯ ಹಸಿರು ಭಾಗಗಳು ಮಾತ್ರ ಫುಡ್ ಫ್ಯಾಕ್ಟರಿಗಳಾಗಿದ್ರೆ, ಹಾಗಿದ್ರೆ ಈ ಬಿಳಿ ಭಾಗಗಳು ಯಾಕೆ ಬೇಕು? ಯಾಕೆ ಗಿಡಗಳು ಸುಮ್ನೆ ಶಕ್ತಿ ಖರ್ಚು ಮಾಡಿ ಈ ಭಾಗಗಳನ್ನ ಉಳಿಸ್ಕೊಳ್ತವೆ? ಬಹುಶಃ ಕೀಟಗಳನ್ನ ಆಕರ್ಷಿಸೋಕೆ ಇರ್ಬೋದಾ, ಅಥವಾ ಬೇರೆ ಪ್ರಾಣಿಗಳಿಂದ ತಮ್ಮನ್ನ ರಕ್ಷಿಸ್ಕೊಳ್ಳೋಕಿರ್ಬೋದಾ? ಇದ್ರ ಬಗ್ಗೆ ಯೋಚನೆ ಮಾಡಿ.